ನಮಸ್ಕಾರ ವೀಕ್ಷಕರೇ. ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನೀವು ಪ್ರೇಮ, ದ್ವೇಷ, ಪ್ರೀತಿ, ದಯೆ ಏನನ್ನ ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ. ಅದರಲ್ಲಿ ಬಿತ್ತುವ ಫಲವನ್ನು ನಾವೇ ತಿನ್ನಲೇಬೇಕಾಗಿರುವುದು ಕಡ್ಡಾಯ. ಹಾಗಾಗಿ ಬಿತ್ತುವ ಮೊದಲೇ ಫಲದ ಬಗ್ಗೆ ಎಚ್ಚರವಿರಲಿ. ಮತ್ತೊಬ್ಬರನ್ನು ನೋಯಿಸುವ ಮೊದಲು ಯೋಚಿಸಿ, ಆ ನೋವು ನಿಮಗಾದರೆ ಹೇಗಿರುತ್ತದೆ ಎಂದು. ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರೂ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನ ನಾವೇ ನಡೆಸಬೇಕು. ಸಂಬಂಧಗಳು ಕೈಕೊಡಬಹುದು, ಆದರೆ ದೇವರು ಕೈ ಬಿಡುವುದಿಲ್ಲ. ಯೋಚಿಸುವ ರೀತಿ ಸರಿ ಇದ್ದಾಗ ಕುಡಿಯುವ ಅಂಬಲಿ ಗಂಜಿಯಲ್ಲೂ ನೆಮ್ಮದಿ ಇರುತ್ತದೆ. ಜೀವನದ 6 ಶತ್ರುಗಳು ಕಂಡದ್ದನ್ನು ಬಯಸುವುದೇ ಕಾಮ. ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ. ಬಯಸಿದ್ದು ದೊರೆತರೂ ಇನ್ನಷ್ಟು ಬೇಕೆನ್ನುವುದೇ ಲೋಭ. ಇನ್ನಷ್ಟು ಸಿಕ್ಕಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ. ಕೈಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ. ತನ್ನಲ್ಲಿರುವುದೇ ಬೇರೊಬ್ಬರಲ್ಲೂ ಇದೆ ಎಂದು ತಿಳಿದಾಗ ಉಂಟಾಗುವುದೇ ಮತ್ಸರ. ನಿಮ್ಮ ಬೆನ್ನ ಹಿಂದೆ 1000 ಮಾತನಾಡಿದರೆ ನೀವು ಗೆದ್ದಿದ್ದೀರಿ ಎಂದು ಅರ್ಥ. ಯಾಕೆಂದರೆ ಅವರು ನಿಮ್ಮ ಎದುರಿಗೆ ನಿಲ್ಲುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಬೆನ್ನ ಹಿಂದೆ ಮಾತನಾಡುವುದಷ್ಟೇ ಅವರು ಯೋಗ್ಯರು. ಯಾವುದೇ ವ್ಯಕ್ತಿ ನಿಮ್ಮ ಹತ್ತಿರ ಬರಲು 3 ಕಾರಣಗಳಿವೆ: ಭಾವ, ಅಭಾವ ಮತ್ತು ಪ್ರಭಾವ. ಯಾರಾದರೂ ನಿಮ್ಮ ಹತ್ರ ಪ್ರೇಮದಿಂದ ಬಂದರೆ ಅವರಿಗೆ ಪ್ರೀತಿ, ಗೌರವ ಕೊಡಿ. ಯಾರಾದರೂ ಅಭಾವದಿಂದ ಬಂದರೆ ಅವರ ಅವಶ್ಯಕತೆಯನ್ನು ತಿಳ್ಕೊಳ್ಳಿ, ಅವರಿಗೆ ಸಹಾಯ ಮಾಡಿ. ಯಾರಾದರೂ ಪ್ರಭಾವದಿಂದ ಬಂದರೆ ಗೌರವಿಸಿ, ತಿರಸ್ಕರಿಸಬೇಡಿ. ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಬೇಡಿ. ಭಗವಂತ ತುಂಬ ಯೋಚನೆ ಮಾಡಿಯೇ ನಿಮಗೆ ಜೀವನವನ್ನು ಕೊಟ್ಟಿದ್ದಾನೆ. ಬದುಕಿಗಾಗಿ ಸೂತ್ರಗಳು ಕೇಳದೆ ಏನು ಹೇಳಬೇಡಿ. ಬೇಕಾಬಿಟ್ಟಿ ಕರೆದರೆ ಹೋಗಬೇಡಿ. ಕಷ್ಟ ಬಂದರೆ ಹೆದರಬೇಡಿ. ಬೆಲೆ ಇಲ್ಲದ ಕಡೆ ಕಾಲಿಡಬೇಡಿ. ಚಿಂತಿಸಬೇಡಿ. ಇಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೇನೆ. ಸಮಸ್ಯೆಗಳ ಬಗ್ಗೆ ಎಂದಿಗೂ ಚಿಂತಿಸದಿರಿ. ಯಾಕೆಂದರೆ ಅದರ ಪರಿಹಾರಕ್ಕೆ ಯೋಚಿಸಲು ಇರುವ ಸಮಯವನ್ನು ಅದು ತಿಂದು ಬಿಡುತ್ತದೆ. ನೀವು ಪಡೆದಿರುವುದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು. ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು. ಇಂದು ನಿಮಗಿರುವುದೆಲ್ಲ ನಿನ್ನೆ ಬೇರೆ ಯಾರದ್ದೋ ಆಗಿತ್ತು. ನಾಳೆ ಅದು ಮತ್ತೆ ಇನ್ಯಾರದ್ದೋ ಆಗುತ್ತದೆ. ಪರಿವರ್ತನೆ ಪ್ರಕೃತಿಯ ನಿಯಮ. ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ, ಪ್ರತೀಕಾರ ತೀರಿಸಿಕೊಳ್ಳಲು ನಿಮ್ಮಿಂದ ಆಗದೆ ಹೋದರೂ ಕಾಲವೇ ಅವರನ್ನು ತಪ್ಪದೆ ಶಿಕ್ಷಿಸುತ್ತದೆ. ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು.